ಜೈ ಹಿಂದ್ ಗುಡ್ ಸಭಾಷ್ ನೋಡ್ಕೊಡ್ರಿ. 9ನೇ ತಾರೀಕು 2ನೇ ದಿನದ 2ನೇ ಬ್ಯಾಚ್ ಸಭಾಷ್ ಗುಡ್. ಇದೇ ಥರನಾಗಿ ಟೀಮ್ ಹೋಗ್ತಾ ಇತ್ತಪ್ಪ ಅಂತಂದರೆ ಏನು ಕೂಡ ತೊಂದರೆ ಆಗಲ್ಲ. ನೋಡಿರಿ ಎಷ್ಟು ಚಂದ ಹೋಗ್ತಾ ಇದ್ದಾರೆ ನೋಡಿರಿ. ಆಲ್ಮೋಸ್ಟ್ ಅಲ್ಲಿ ಏನಿದೆಯಲ್ಲ 3 ರೌಂಡ್ ಆದರೂ ಇದೇ ಥರನಾಗಿ ಹೋಗಬೇಕು. 3 ರೌಂಡ್ ಇದೇ ಥರ ಹೋದ್ರಪ್ಪ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಪಾಸ್ ಆಗುವಂಥ ಚಾನ್ಸಸ್ ಇರ್ತದೆ. ಸಭಾಷ್ ಗುಡ್ ಗುಡ್. ಕವರಪ್ ಮಾಡ್ಕೊಳ್ಳಿ. ಜೈ ಹಿಂದ್ ಜೈ ಹಿಂದ್. ನೋಡ್ಕೊಳ್ಳಿ ಫಸ್ಟ್ ರೌಂಡ್ ಏನಿದೆಯಲ್ಲ, ಸೊ ಇದೇ ಥರನಾಗಿ ಕವರಪ್ಪನ್ನು ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಟೋಟಲಿ 4th ರೌಂಡ್ ಮಟನ್ ಇದೇ ಥರನಾಗಿ ಹೋದ್ರಪ್ಪ ಅಂತಂದ್ರೆ ಏನೂ ಕೂಡ ತೊಂದರೆ ಆಗಲ್ಲ. ನೋಡ್ಕೊಡ್ರಿ, ಯಾರೂ ಕೂಡ ಹಿಂದೆ ಉಳಿತಾ ಇಲ್ಲ ಇಲ್ಲಿ. ಗುಡ್ ಸಭಾಷ್. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸಭಾಷ್ ಗುಡ್ ಗುಡ್ ಸಭಾಷ್. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯಿತು. ಗುಡ್. ನೋಡ್ಕೊಡ್ರಿ, ಫಸ್ಟ್ ರೌಂಡ್ ಹೋಗ್ತಾ ಇದ್ದಾನಲ್ಲ, ಒಂದು ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಅಷ್ಟೇ ಡಿಸ್ಟೆನ್ಸ್ ಕೊಡೋದ್ರಿಂದ ಹಿಂದಿನ ಹುಡುಗರಿಗೆ ಕೂಡ ತೊಂದರೆ ಆಗುತ್ತೆ. ಸಭಾಷ್ ಗುಡ್ ಗುಡ್ ಗುಡ್. ಓಡು. ಸಭಾಷ್ ಕವರಪ್ ಮಾಡ್ಕೊಳ್ತಾ ಇದ್ದಾರೆ ಆಲ್ಮೋಸ್ಟ್ ಆಲ್. ಇನ್ನೊಂದು ಕೊಡ್ರಿ, ಈ ಟೀಮ್ ಏನು ಹೋಗ್ತಾ ಇದೆಯಲ್ಲ, ಸೊ ಇದೇ ಥರನಾಗಿ ಟೀಮ್ ಹೋಗ್ತಪ್ಪ ಅಂದರೆ ಅಂದರೆ ಗ್ರೂಪ್ 1ನಲ್ಲಿ ಆಲ್ಮೋಸ್ಟ್ ಆಲ್ ಒಂದು 7 to 8 ಮೆಂಬರ್ಸ್ ಆದರೂ ಹಿಡಿತಾರೆ. ಹಾಗೆಲ್ಲಿ ನೋಡ್ಕೋಬೋದು, ಫಸ್ಟ್ 1ನೇ ಬ್ಯಾಚ್ನಲ್ಲಿ ಬರೀ ಕೇವಲ 3 ಜನಗಳನ್ನ ಮಾತ್ರ ತೊಗೊಂಡಿದ್ದಾರೆ ಅದರಲ್ಲಿ. ಸಭಾಷ್ ನೋಡಿ ಯಾವ ಥರ ಕವರಪ್ ಮಾಡ್ಕೊತಾ ಇದ್ದಾರೆ ಇವರೆಲ್ಲ. ಸಭಾಷ್ ಗುಡ್ ಗುಡ್ ಗುಡ್. ಆರಾಮ್ಸೆ. ಸೊ ಲಾಂಗ್ ಸ್ಟೆಪ್ ಇಡ್ತಾ ಇದ್ದಾನೆ ಆರಾಮ್ಸೆ, ಫುಲ್ ಫ್ರೀಯಾಗಿ ಇಡ್ತಾನೆ ನೋಡಿ. ಫಸ್ಟ್ ಒನ್ ಹೋಗ್ತಾ ಇದ್ದಾನಲ್ಲ, ಆರಾಮ್ಸೆ ಫ್ರೀಯಾಗಿ ಓಡ್ತಾ ಇದ್ದಾನೆ. ಆ ಥರ ಫ್ರೀಯಾಗಿ ಓಡಿ, ಬಾಡಿಯನ್ನು ಯಾವತ್ತೂ ಟೈಟಾಗಿ ಹಿಡಿದು ಓಡಕ್ಕೆ ಹೋಗ್ಬೇಡ್ರಿ. ಪೂರ್ತಿ ಫ್ರೀಯಾಗಿ ಇಟ್ಟೋಡ್ರಿ. ಓಕೆ ಶಭಾಷ್. ಕವರಪ್ಪನ್ನು ಮಾಡ್ಕೋತಾರೆ, ಚೆನ್ನಾಗಿ ಕವರಪ್ ಮಾಡ್ಕೋತಾ ಇದ್ದಾರೆ ನೋಡ್ಕೊಟ್ಟಿರ್ಬೇಕಿದ್ರೆ. ಶಭಾಷ್ ಗುಡ್ ಗುಡ್ ಗುಡ್. ಇದೇ ಥರನಾಗಿ ಕವರಪ್ ಮಾಡ್ಕೊಳ್ಳಿ. ಇದೇನು ಕರ್ವಿಂಗ್ ಇದೆಯಲ್ಲ, ಸೊ ಈ ಕರ್ವಿಂಗ್ದಲ್ಲಿ ಮಾತ್ರ ಟೈಮಿಂಗ್ ಹಿಡಿಯುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಅವೇನು 3 ಕರ್ವಿಂಗ್ ಇದೆಯಲ್ಲ ಆರಾಮ್ಸಾಗಿ ಬರ್ಬೋದು. ಈ ಕರ್ವಿಂಗ್ ಅಷ್ಟೇ ನಿಮಗೆ ಟೈಮ್ ಹಿಡೋದು, ಯಾಕೆಂದರೆ ಪೂರ್ತಿಯಾಗಿ ವಿ ಶೇಪ್ ಇದೆ ಈ ಕರ್ವಿಂಗು ವಿತ್. ಮತ್ತು ಇದರಲ್ಲಿ ನೀರು ಕೂಡ ಇದೆ ಅಲ್ಲಿ. ಅದರೊಳಗಡೆ ಫುಲ್ ಮಳೆ ಆಗ್ತಾ ಇದೆ, ಸೊ ಮಳೆಯಲ್ಲೇ ಓಡ್ತಾ ಇದ್ದಾರೆ ತೋರಿಸ್ಕೊಂಡು. ಓಕೆ ಲ್ಯಾಪ್ 3 3ನೇ ರೌಂಡ್ ಸ್ಟಾರ್ಟ್ ಆಯಿತು. ಸಭಾಷ್ ನೋಡ್ಕೋಬೋದು, ಮಳೆ ಹಂಗೆ ಕಂಟಿನ್ಯೂಸ್ ಆಗಿ ಇದ್ದೇನೆ ಇದೆ. ನೀವೇನಾದರೂ ಫಿಸಿಕಲಿ ಬರಬೇಕು ಅಂದ್ಕೊಂಡಿದ್ದೀರಪ್ಪ ಅಂತಂದರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ನಾವೀಗಲೇ ಫಿಸಿಕಲ್ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗನೆ ಬಂದು ಮಂಗಳೂರು ಯಾರು ಆಗಿರಲಿ, ಬೆಂಗಳೂರು ಯಾರು ಆಗಿರಲಿ, ಇನ್ನೂ ಬೆಳಗಾವಿ ಇರೋದ್ರಿಗೆ ಇನ್ನೂ ಕೂಡ ಟೈಮ್ ಇದೆ. ಆದಷ್ಟು ಬಂದು ಅಡ್ಮಿಷನ್ಗಳನ್ನು ಮಾಡ್ಕೊಂಡು ಫಿಸಿಕಲ್ ಟ್ರೈನಪ್ಪನ್ನು ತೊಗೊಳ್ರಿ. ಇಲ್ಲಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಹಾರ್ಡ್ ವರ್ಕ್ ಮಾಡಿದವ್ರಂಗೆ ಕಂಪಲ್ಸರಿ ಪಾಸ್ ಆಗ್ತಾರೆ. ಸುಮ್ಮನೆ ಹಾಗೆ ನೋಡ್ಕೊಂಬರ್ದು ನಾನು ಅವ್ರಿಗೆ ಇದು ಟಫೇ. ಓಕೆ ಪ್ರಾಕ್ಟೀಸ್ ಮಾಡಿರಿ. ಎಲ್ಲೇ ನೀವು ಕೋಚಿಂಗ್ ಆಗಲಿಲ್ಲ ಅಂದರೂ ಕೂಡ ಮನೇಲಾದರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇಲ್ಲಿ ಕೊಟ್ಟರೆ ನಾನು ನಮ್ಮ ಅಕಾಡೆಮಿ ನಂಬರ್ ಬಂದುಬಿಟ್ಟು 8277233340. ಓಕೆ, ಇದು ಆಫೀಸ್ ನಂಬರ್ ಇರ್ತೈತಿ. ಈ ಆಫೀಸ್ ನಂಬರ್ಗೆ ಪ್ರತಿಯೊಬ್ಬರು ಕೂಡ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಓಕೆ, ನಮ್ಮ ಹತ್ರ ಹಾಸ್ಟೆಲ್ಲು ಮತ್ತು ಡಿಸ್ಟ್ರಿಕ್ಟ್ ಸ್ಟೇಡಿಯಮ್ ಇದೇನು ಗ್ರೌಂಡ್ ಇದೆಯಲ್ಲ, ಸೊ ಇದಕ್ಕಿಂತ ಹಾರ್ಡ್ ಇರ್ತಕ್ಕಂಥ ನಮ್ಮ ಗ್ರೌಂಡ್ ಇದೆ. ಆರಾಮ್ಸಾಗಿ ನೀವು ಅಲ್ಲಿ ಟೈಮಿಂಗನ್ನು ಕುಂದಿರಿಸಿ ಸೆಕೆಂಡ್ ಗ್ರೂಪ್ ಹೊಡೆದ್ರು ಕೂಡ ಇಲ್ಲಿ ಎಕ್ಸಲೆಂಟ್ ಹೊಡೆಯುವಂಥ ಚಾನ್ಸಸ್ ಇರ್ತದೆ. ನೋಡ್ಕೊಟ್ಟು ನಮ್ಮ ಸ್ಟೂಡೆಂಟ್ಗಳು ಆಲ್ಮೋಸ್ಟ್ ಅಲ್ಲಿ ನಿನ್ನೆ ಕೂಡ ಪಾಸ್ ಆಗಿದ್ದಾರೆ, ಸೊ ಇವತ್ತು ಕೂಡ ಓಡ್ತಾ ಇದ್ದಾರೆ. ಪ್ರತಿಯೊಂದು ಸ್ಟೂಡೆಂಟ್ ಕೂಡ ಪಾಸ್ ಆಗ್ತಾ ಇದ್ದಾರೆ. ಸೊ ಯಾಕೆಂದರೆ ಗ್ರೌಂಡ್ ಮೇನ್ ಇಂಪಾರ್ಟೆಂಟು. ರೋಡ್ನಲ್ಲಿ ಓಡ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಟಫ್ ಆಗುತ್ತೆ. ಗ್ರೌಂಡ್ ಓಡ್ತಿದ್ದೀರಿ ಅಂದರೆ ಸೊ ಆರಾಮ್ಸಾಗಿ ಕರ್ವಿಂಗ್ನಲ್ಲಿ ಇದೆ ಟೈಮ್ ಯಾವ ಥರ ಕವರ್ ಮಾಡಬೇಕು ಅನ್ನೋದು ಕೂಡ ನಾವು ಟ್ರಿಕ್ಸ್ ಕೂಡ ನಿಮ್ಗೆ ಹೇಳ್ಕೊಡ್ತೀವಿ. ಓಕೆ ಶಭಾಷ್ ಗುಡ್ ಗುಡ್. ಶಭಾಷ್ ಚೆನ್ನಾಗಿ ಕವರಪ್ ಮಾಡ್ಕೊತಾ ಇದ್ದಾರೆ. ಓಕೆ ನೋಡ್ಕೋಬೋದು, ಅಲ್ಲಿ ನಿಂತ್ಕೊಳ್ತಾ ಇದ್ದಾರಲ್ಲ, ಸೊ ಅದು ತಪ್ಪು. ಆ ಥರ ನಿಂತ್ಕೊಳ್ಬಾರ್ದು. ಅಂದರೆ ನಿಂತ್ಕೊಳ್ತಿತ್ತಪ್ಪ ಅಂದರೆ ಸೈಡಿಗೆ ನಿಂತ್ಕೊಳ್ಬೇಕು. ಅವ್ರು ಓಡೋರಿಗೆ ಕೂಡ ತೊಂದರೆ ಆಗುತ್ತೆ. ಅವ್ರು ನೋಡ್ಕೊಡ್ರಿ ಯಾವ ಥರ ನಡ್ಕೋತಾ ಬರ್ತಾ ಇದ್ದಾರೆ. ಸುಮ್ಮನೆ ಓಡೋರಿಗೆ ಕೂಡ ತೊಂದರೆ. ಶಭಾಷ್ ಗುಡ್. ಶಭಾಷ್. ಲಾಸ್ಟ್ ರೌಂಡ್ ಸ್ಟಾರ್ಟ್ ಆಯಿತು. ಶಭಾಷ್. ಲಾಸ್ಟ್ ರೌಂಡು ಈಗ ಎಷ್ಟಿದೆಯಲ್ಲ, ಪೂರ್ತಿ ನೀವು ಎಷ್ಟು ಎನರ್ಜಿ ಇರುತ್ತಲ್ಲ ಅಷ್ಟು ಎನರ್ಜಿಯನ್ನು ಹಾಕಿಬಿಟ್ಟು ಓಡಬೇಕಂದ್ರೆ 4th ರೌಂಡಲ್ಲಿ ನಿಮ್ಗೆ ಏನೂ ಕೂಡ ಕಂಪೇರ್ ಆಗೋಲ್ಲ. ನೀವು ಎಷ್ಟು ಸ್ಪೀಡನ್ನು ಓಡ್ತಿರಲ್ಲ, ಸೊ ಕವರಪ್ ಮಾಡ್ಕೊಡ್ರಿ ಆದಷ್ಟು. ಸೊ ಟೀಮ್ ಹೋಗ್ತಾ ಇದೆ ನೋಡ್ಕೊಡ್ರಿ, ಆ ಥರ ಟೀಮ್ ಹೋಗಬೇಕು. ಲಾಸ್ಟ್ ರೌಂಡ್ ಚೆನ್ನಾಗಿ ಓಡ್ತಾ ಇದ್ದಾರೆ, ಸೊ ಸ್ಪೀಡ್ ಮಾಡ್ಕೊಳ್ಳಿ. ಶಭಾಷ್. ಅಲ್ಲಿ ಕವರಪ್ ಮಾಡ್ಕೊಳ್ತಾ ಇದೆ ನೋಡ್ಕೊಳ್ಳಿ. ಸ್ಪೀಡ್ ಮಾಡ್ಕೊರು. ಗುಡ್ ಗುಡ್ ಗುಡ್. ಬಹುತ್ ಬಿಡಿಯಾ. ಶಭಾಷ್ ಗುಡ್. ಕವರಪ್ ಮಾಡ್ಕೊಡ್ರಿ. ಶಭಾಷ್. ನೋಡ್ಕೊಳ್ಳಿ, ಇಲ್ಲಿ ಟೀಮ್ ಬರ್ತಾಯಿದೆ, ಎಷ್ಟು ಚೆನ್ನಾಗಿ ಬರ್ತಾರೆ ನೋಡ್ಕೊಡ್ರಿ ಇವರು. ಶಭಾಷ್. ಇದೇ ಥರನಾಗಿ ಟೀಮ್ ಬರಬೇಕು. ಸೊ ಕವರಪ್ ಮಾಡ್ಕೊಡ್ರಿ. ಭಾಳ ಡಿಸ್ಟೆನ್ಸ್ ಕೊಡಕ್ಕೆ ಹೋಗ್ಬೇಡ್ರಿ. ಡಿಸ್ಟೆನ್ಸ್ ಕೊಟ್ಟರೆ ನಿಮಗೆ ತೊಂದರೆ. ಡಿಸ್ಟೆನ್ಸ್ ಕೊಡಬೇಡ್ರು.
ಶಬಾಷ್ ಶಬಾಷ್ ಶಬಾಷ್, ಗುಡ್ 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 ಗುಡ್. ನೋಡ್ಕೊಟ್ಟು ಜಾಸ್ತಿ ಸ್ಪ್ರಿಂಟ್ ಮಾಡಿದ್ರು ಇವರು. ಸ್ಪ್ರಿಂಟ್ ಮಾಡಿದ ತಕ್ಷಣ ಹಿಂದಿನ ಹುಡುಗರು ಕೂಡ ತೊಂದರೆ ಆಗುತ್ತೆ. ಇವ್ರೇನಿಲ್ಲ ಅಂದರೂ 5 ರಿಂದ 6 ಜನ ಇವ್ರೇನು ಮಾಡ್ಬೇಕಂತಂದರೆ ಆದಷ್ಟು ಅವ್ರ ಕ್ಯಾಪ್ಚರ್ ಮಾಡ್ಕೋಬೇಕು. ಶಬಾಷ್ ಗುಡ್. ಇದು ನಾ ಹಚ್ಚಿರ್ತಕ್ಕಂಥ ಸೆಕೆಂಡ್ ಬ್ಯಾಚ್ ಏನಿದೆಯಲ್ಲ, ಸೊ 2ನೇ ದಿನದ ಸೆಕೆಂಡ್ ಬ್ಯಾಚು ಕರೆಕ್ಟಾಗಿ ಟೈಮಿಂಗ್ ಹಚ್ಚಿದ್ದೀನಿ. ಸೊ ಒಂದು ಸೆಕೆಂಡು ಕೂಡ ಫರಕ್ಕಿಲ್ಲ ಅದರಲ್ಲಿ. ಟೋಟಲ್ ಟೈಮಿಂಗನ್ನು ನೋಡ್ಕೊಳ್ಳೋಣ ಈ ಸರಿ ಎಷ್ಟು ಟೈಮಿಂಗ್ ಆಗ್ಬೋದು ಅಂತ ಹೇಳ್ಕೇಶನ್. ಗ್ರೂಪ್ 1 ಸ್ಟಾರ್ಟ್ ಆಯಿತು, ಗ್ರೂಪ್ 1 ಸ್ಟಾರ್ಟ್ ಆಯಿತು. ಓಕೆ, ಗ್ರೂಪ್ 1 ನೋಡ್ಕೊಡ್ರಿ. 5:24ಕ್ಕೆ ಗ್ರೂಪ್ 1 ಸ್ಟಾರ್ಟ್ ಮಾಡಿದರು. ಗ್ರೂಪ್ 2 ಸ್ಟಾರ್ಟ್ ಆಯಿತು. ಗ್ರೂಪ್ 2 5:30 ಗ್ರೂಪ್ 2 ಸ್ಟಾರ್ಟ್ ಆಯಿತು. ಗ್ರೂಪ್ 2 5:30 ಕರೆಕ್ಟ್. ಗ್ರೂಪ್ 2 ಸ್ಟಾರ್ಟ್ ಆಗಿದೆ. ಸಬಾಷ್ ಗುಡ್. ಗ್ರೂಪ್ 2 ಸ್ಟಾರ್ಟ್ ಆಗಿದೆ. ಗ್ರೂಪ್ 1 ನೋಡ್ಕೊಡ್ರಿ 3 ಮೆಂಬರ್ಸ್ ಮಾತ್ರ. ಓಕೆ, ಗ್ರೂಪ್ 1 3 ಮೆಂಬರ್ಸ್ ಮಾತ್ರ. 4 ಗೋ. ಗ್ರೂಪ್ 3 ಸ್ಟಾರ್ಟ್ ಆಯಿತು. ಗ್ರೂಪ್ 3 ಗುಡ್. ಸಬಾಷ್. ನೋಡೋಣ ಟೈಮಿಂಗ್ ಎಷ್ಟು ಹಿಡಿತಾರೆ ಅದನ್ನು ಅಂತ ಹೇಳ್ಕೊಂಡು ಗೊತ್ತಾಗುತ್ತೆ. ನಾನು ಎಕ್ಸಾಕ್ಟ್ಲಿ ನಿಮ್ಗೆ ಒಂದು ಸೆಕೆಂಡು ಮಿಸ್ಟೇಕ್ ಆಗಲಾರ್ದೇ ಟೈಮಿಂಗನ್ನು ಹಚ್ಚಿದ್ದೀನಿ. ಪ್ರತಿಯೊಂದು ಟೈಮಿಂಗ್ ಕೂಡ ನಾನು ನಿಮ್ಗೆ ಕೊಡ್ತೀನಿ. ಗ್ರೂಪ್ 4 ಸ್ಟಾರ್ಟ್ ಆಯಿತು. ಸಬಾಷ್. ಗ್ರೂಪ್ 4 ಸ್ಟಾರ್ಟ್ ಆಯಿತು. ಗ್ರೂಪ್ 4 ಕೂಡ ಕಡಿಮೆ ಟೈಮಿಂದ ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಣ ಎಲ್ಲಿ ಮಟ್ಟ ಹಿಡಿತಾರೆ ಅಂತ ಹೇಳಿ. ಗ್ರೂಪ್ 4 ಸ್ಟಾರ್ಟ್ ಆಗಿದೆ. ಗ್ರೂಪ್ 4 ಗ್ರೂಪ್ 4 ಗ್ರೂಪ್ 4 ಗ್ರೂಪ್ 4 ಗ್ರೂಪ್ 4 ಗ್ರೂಪ್ 4 ಕ್ಲೋಸ್ ಕ್ಲೋಸ್ ಕ್ಲೋಸ್. ಭಾಳಷ್ಟು ಕಡಿಮೆ ಸಮಯನ ಹಿಡಿದಿದ್ದಾರೆ ನೋಡ್ಕೋಬೋದು.